ನಮಸ್ತೆ ಸ್ನೇಹಿತರೆ, ಏನಪ್ಪ ಇದು ಮನೆಯೆಲ್ಲ ಇಲ್ಲಿ ತೆಗೆದಿಟ್ಟಿದ್ದೀವಿ ಅಂತ ನೋಡ್ತಿದ್ದೀರಾ. ಸೊ ಮನೆಗೆ ಇವತ್ತು ಪೈಂಟ್ ಮಾಡಿಸ್ತಾ ಇದ್ದೀನಿ. ಇಲ್ಲೇನು ಹತ್ತದಲ್ಲೇ ರಾಯರ ಆರಾಧನೆ ಬಂದಿದೆ. ನಾವು ಈ ಮನೆಗೆ ಬಂದು ಸುಮಾರು 3 ವರ್ಷ ಆಯ್ತು ಅನ್ಸುತ್ತೆ. ಇಲ್ಲಿವರೆಗೂ ಪೈಂಟ್ ಮಾಡಿಸಿರಲಿಲ್ಲ. ಅದಕ್ಕೆ ಇವತ್ತು ಪೈಂಟ್ ಮಾಡಿಸೋಣ ಅಂತೇಳಿ ಪೈಂಟ್ ಮಾಡಿಸ್ತಾ ಇದ್ದೀವಿ. ಸೊ ಬೇಕಾದಷ್ಟು ಕೆಲಸ ಇದೆ, ಮನೆಯೆಲ್ಲ ಕ್ಲೀನಿಂಗ್ ಇದೆ. ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಇಷ್ಟೊಂದು ಗಲೀಜಾಗೋಗ್ಬಿಟ್ಟಿದೆ ಅಂತಿದೆ. ಇದೆಲ್ಲ ತೋರಿಸಿ, ಇದೆಲ್ಲ ಧೂಳು ಒದರ್ತಾನೆ ಇರ್ತೀನಿ ನಾನು, ಆದ್ರೂ ಕೂಡ ಇಷ್ಟೊಂದೆಲ್ಲ ಗಲೀಜಾಗಿದೆ. ಸೊ ನೀಟಾಗಿ ಪೈಂಟ್ ಹೊಡ್ಸಿದ್ಮೇಲೆ ಯಾವ ತರ ಚೇಂಜ್ ಆಗುತ್ತೆ ಅಂತೇಳಿ ತೋರಿಸ್ತೀನಿ. ಬೇರೆ ಕಲರ್ ಹೊಡಿಸ್ತಿಲ್ಲ, ಸೇಮ್ ಕಲರ್. ಯಾಕಂದ್ರೆ ನಮ್ಮ ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ಯಾರ ಮನೆಯಲ್ಲೂ ಕಲರ್ ಚೇಂಜ್ ಮಾಡಿಲ್ಲ. ಸೊ ನಾವು ಚೇಂಜ್ ಮಾಡೋದಿಲ್ಲ. ನನಗೆ ಸ್ವಲ್ಪ ವಾಸ್ತು ಕಲರ್ ಹೊಡ್ಸೋಣ ಅನ್ನೋದಿತ್ತು, ನಮ್ಮ ಓನರ್ ಒಪ್ಕೊಳ್ಳಲ್ಲ ಅನ್ನೋ ಒಂದು ರೀಸನ್ಗೆ ಸೇಮ್ ಕಲರೇ ಹೊಡಿಸ್ತಾ ಇದೀವಿ. ಸೊ ಎಲ್ಲ ಮನೆ ಕ್ಲೀನ್ ಆದ್ಮೇಲೆ ಯಾವ ತರ ಕಾಣುತ್ತೆ ಅಂತೇಳಿ ತೋರಿಸ್ತೀನಿ. ಬರೀ ನಮ್ಮ ಡೈನಿಂಗ್ ಹಾಲ್ ಎಷ್ಟು ಗಲೀಜಾಗಿದೆ. ಡೈನಿಂಗ್ ಹಾಲ್ ನೀಟಾಗಿರೋದನ್ನೇ ತೋರಿಸಿದೀನಿ. ಈ ತರ ತಿಪ್ಪೆ ತರ ಇದೆ ನಮ್ ಡೈನಿಂಗ್ ಹಾಲು. ಎಲ್ಲ ಕ್ಲೀನ್ ಆದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಮ್ ಕಿಚನ್ ತೋರಿಸ್ತೀನಿ ಬನ್ನಿ. ನೋಡಿ, ಈ ಪಾತ್ರೆಗಳೆಲ್ಲ ಬಂದು ಒಂದು ತಿಂಗಳ ತಿಂಗಳಿಂದ ನಾವು ಪಾತ್ರೆಗೆ ತೊಳ್ದಿಲ್ಲ, ಅದಕ್ಕೆ ಇಷ್ಟಿದೆ. ಅಡಿಗೆ ಮನೇನು ಅಷ್ಟೇ ಕ್ಲೀನ್ ಆದ್ಮೇಲೆ ಹೆಂಗಿರುತ್ತೆ ತೋರಿಸ್ತೀನಿ. ಇವತ್ತು ನಮ್ಮ ಸೌಮ್ಯ ಟಿಫನ್ ಮಾಡ್ತಾ ಇರೋದು. ನಮ್ಮ ಮನೇಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೋಸ್ಕರ ಕುಷ್ಕ ಮಾಡಿ ಏನು ಕುರ್ಮಾ ಮಾಡ್ತಿದ್ದಾಳೆ. ನನ್ನ ತಂಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬಟ್ ನಮ್ಗೆ ಯಾವ ಬ್ಲಾಗಲ್ಲೂ ತೋರ್ಸಲ್ಲ, ಅಷ್ಟೇ ಎಲ್ಲ ಭಯ ಬೀಳ್ತೀರ ಅಂತ. ಇವತ್ತು ಅವಳು ಮಾಡೋ ಕುಷ್ಕ ಯಾವ ತರ ಮಾಡಿರ್ತಾರೆ, ಯಾರು ಬದುಕಿರ್ತಾರೆ, ಯಾರ್ಗ ಏನಾಗುತ್ತೆ ಅಂತ ನೋಡ್ಬೇಕು. ಇವಾಗ ಯಾರ್ಯಾರು ಬರ್ತಾರೆ ಅವರೆಲ್ಲ ಆರಾಮಾಗಿದ್ರು ಅಂತಂದ್ರೆ ಅವಳ ಕುಷ್ಕ ಚೆನ್ನಾಗಿದೆ ಅಂತ ಅರ್ಥ. ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಏನೇನಾಗುತ್ತೆ. ನನಗೆ ನನ್ ಸಣ್ಣ ಇದ್ರೇನೆ ಒಂದ್ ಬಲ್ಗೈ. ನನ್ ಸಣ್ಣ ನೋಡಿ ಹಿಂಗ್ ಮಾತಾಡ್ತಾ ಇರ್ತಾನೆ, ಏನಾದ್ರೂ ಸೆಂಟ್ರಲ್ ಏನಾದ್ರೂ ಒಂದ್ ಕೆಲ್ಸದ ಎತ್ಕೊಂಬಂದ್ ಕೊಡ್ತಾನೆ. ಅವ್ನ ಸಣ್ಣ ಆತರ ಒಳ್ಳೆ ಹುಡ್ಗ. ಏನಮ್ಮ ನಿಂಗೆ ಏನ್ ಬೇಕಮ್ಮ? ಅಸಹ್ಯ ಆಗ್ತೈತಮ್ಮ ಈಗ. ನಾನಲ್ಲ ನೀನು. ಹಾಯ್ ಹಾಯ್ ಜೆನ್ನಿ. ಹಾಯ್ ಮಾಡೋ ಜೆನ್ನಿ. ಚಾರ್ವಿ ಮನೆಗೆ ಇವತ್ತು ಏನಕ್ಕೆ ಬಂದಿರೋದಿಲ್ಲ? ಎಲ್ರು ಜನಿಗ್ ಕೊಡ್ತಿದ್ರ, ಅಶ್ವಿನಿ ಯಾಕೆ ಕೊಟ್ರ ಯಾರಾದ್ರೂ? ತೀಟೆ ಮಾಡ್ತೀರಾ ಒಂದು ಚೂರು ಸೈಲೆಂಟ್ ಆಗಿ ರೂಮಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ರಿ, ಓಕೆನಾ? ಬಾ ಜನಿ. ಇವಾಗ ಪಾತ್ರೆಗಳು ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಪಾತ್ರೆಗಳೆಲ್ಲ ಏನ್ ಗಲೀಜಾಗಿರಲ್ಲ, ಯಾಕಂದ್ರೆ ಕಬೋರ್ಡಲ್ಲಿ ಇಟ್ಟಿರ್ತೀವಲ್ಲ, ಇದೆಲ್ಲ ಅಕ್ಕಿ ಇಟ್ಟಿರ್ತೀವಿ ದೊಡ್ಡ ದೊಡ್ಡ ಬಾಕ್ಸ್. ಇವನ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ವಿ. ಇವಾಗ ರೀಸೆಂಟ್ ಆಗಿ ಇದು ಒಳಗಿದ್ದೀವಿ, ಪಾತ್ರೆಗಳೆಲ್ಲ ತೊಳೆದಿದೀವಿ. ಈಗ ಮೇನ್ ಯಾವ್ದು ಬೇಕೋ ಅದನ್ನ ಮಾತ್ರ ತೊಳ್ಕೊತೀವಿ. ರೆಡಿ ಆದಾಗ ನಾನು ಹೆಂಗ್ ಕಾಣಿಸ್ತೀನಿ, ಸೊ ಮನೆ ಕೆಲಸ ಮಾಡ್ಬೇಕು ಕಾಣಿಸ್ತೀನಿ. ಎಲ್ರು ಹೇಳ್ತಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತಲ್ಲ, ಯಾವ್ದಪ್ಪ ಅದು, ಪಬ್ಬಲ್ ಇದ್ದಾಗ ಹೆಂಗಿರ್ತಾರೆ, ಮನೇಲಿ ಇರ್ಬೇಕಾದ್ರೆ ಹೆಂಗಿರ್ತಾರಂತೆ. ಸೊ ನನ್ನ ತರ ಇರ್ತಾರೆ. ಸೊ ಏನ್ ಗೊತ್ತಾ, ಈ ಪೈಂಟ್ ಹೊಡಿತಿರೋರು ಬೇರೆ ಯಾರು ಪೈಂಟರ್ ಅಲ್ಲ, ನನ್ನ ತಮ್ಮನೇನೆ. ನಿಮಗೂ ಯಾರಿಗಾದ್ರು ಪೈಂಟ್ ಹೊಡಿದಕ್ಕೆ ಬೇಕು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿ ಪೈಂಟ್ ಹೊಡ್ಕೊಡ್ತಾರೆ. ಈಗ ನಾವು ಪೈಂಟ್ ಹೊಡಿಯೋರು ಅನ್ನೋ ತರ ಫೀಲ್ ಮಾಡ್ಕೋತಿಲ್ಲ. ನನ್ನ ತಮ್ಮನೇ ಅವನೇ ಹೇಳ್ದ, ಬೇರೆಯವ್ರಿಗೆ ಯಾರಿಗಾದ್ರು ಹೇಳ್ತೀನಿ ಅಂದೆ, ಬೇಡ ಅಕ್ಕ ನಾನೇ ಬಂದು ಹೊಡ್ಕೊಡ್ತೀನಿ, ಬೇರೆಯವ್ರಿಗೆ ಯಾಕೆ ಹೇಳ್ತೀರಲ್ಲ. ಸೊ ಅದಕ್ಕೆ ಅವನೇ ಹೊಡ್ಕೊಡ್ತಿದ್ದಾನೆ. ತುಂಬಾ ಚೆನ್ನಾಗಿ ಹೊಡಿತಾನೆ. ನಾನು ನೋಡಿಲ್ಲ, ಸುಮಾರು ವಿಡಿಯೋಗಳಲ್ಲಿ ನಾನು ನೋಡಿದೀನಿ. ಸೊ ಎಲ್ಲ ಹೊಡೆದ್ಮೇಲೆ ತೋರಿಸ್ತೀನಿ. ಅದೇ ನಮ್ಮ ಮನೆ ಈಗ ಹಾಲು ತುಂಬಾ ಗಲೀಜಾಗ್ಬಿಟ್ಟಿತ್ತು. ಯಾಕೆ ಅಂದ್ರೆ ನಮ್ಮಮ್ಮ ದಿನವಿಡೀ ಬಾಲ್ಕನಿ ಓಪನ್ ಮಾಡ್ಕೊಂಡು ಕೂತಿರ್ತಾರೆ. ರೋಡಲ್ಲಿ ಹೋಗೋ ಧೂಳೆಲ್ಲ ನಮ್ಮ ಮನೇಲೇ ಇರುತ್ತೆ. ಸೊ ಅಲ್ವಾ, ಕರೆಕ್ಟ್ ಅಲ್ವಾ? ಧೂಳಿಂದಾನೇ ಇಷ್ಟು ಗಲೀಜಾಗಿರೋದು. ಇನ್ನೇನ್ ನಾವೆಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ನಾವು ಬರೋದೇ ರಾತ್ರಿ. ಇನ್ನೇನ್ ನಮ್ಮ ಮನೇಲಿ ಚಿಕ್ಕ ಮಕ್ಳು ಯಾರು ಇಲ್ಲ ಗಲೀಜ್ ಮಾಡ್ತಾರೆ ಅನ್ನೋದಕ್ಕೆ. ಸೊ ರೋಡ್ ಧೂಳೆ ಇಷ್ಟೆಲ್ಲ ಗಲೀಜಾಗಿರೋದು. ಎಲ್ಲ ನೀಟಾಗಿ ಪೈಂಟ್ ಹೊಡೆದ್ಮೇಲೆ ತೋರಿಸ್ತೀನಿ ಪೈಂಟ್ ಕೆಲಸ ಯಾವ ತರ ಮಾಡಿದಾರೆ ಅಂತ. ಮನೆ ಹೆಂಗೆ ಗೊತ್ತಾ ಬೆನ್ನಿಡಲ್ಲ. ಹೌದಾ? ಸಿಕ್ಕಾಪಟ್ಟೆ ಲಿಫ್ಟಿಕ್ ಹಿಂಗ ತಗೊಂಡು ಆಯ್ತಾ? ನನಗೇನಾದ್ರೂ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಂದ ಮಾಡಿದ್ರೆ ನೀಟಾಗಿ ಮಾಡ್ತೀನಿ. ಇವತ್ತು ಆಲ್ರೆಡಿ ಫಿಕ್ಸ್ ಆಗಿದೆ. ನೈಟಿ ಹಾಕೊಂಡು ನೀಟಾಗಿ ಕೆಲಸ ಮಾಡಿಲ್ಲ. ಏನಿವಮ್ಮ ನೈಟಿ ಹಾಕೋತಾಳೆ ಅಂತ ನಿಜವಾಗ್ಲೂ ನನಗೆ ಸಂತೋಷ. ನೈಟಿ ಹಾಕೊಂಡ್ರೆ ನನಗೆ ನೈಟಿ ಹಾಕೊಂಡು ಜರ್ನಿ ಮಾಡೋ ಟ್ರಿಪ್ಗೆ ಹೋಗೋದಕ್ಕೆ ಅಂದ್ರೆ ನಾನು ಮಾಡ್ತಿದ್ದಾರೆ. ನನ್ನ ತಂಗಿ ಬಿಡಲ್ಲ, ಬೈತಾಳೆ ಅಂತ ಮುರಿಯೋದಿಗೆ ಕಾರ್ಡ್ ಸೆಟ್ಗಳು ಹಾಕೊಂಡು ಹೋಗ್ತೀನಿ. ಅರೆ ಎಲ್ಲೇ ಟ್ರಿಪ್ ಹೋದ್ರು ಒಂದು ನೈಟಿ ಅಂತೂ ಎತ್ಕೊಂಡು ಹೋಗಿರ್ತೀನಿ.
ಈಗ ನಾನು ಕೆಲವೊಂದ್ಸಲಿ ಮಕ್ಕಳೇ ಹೋಗೋದು ಅಷ್ಟೇ, ನಾವು 2 ಗಂಟೆ 3 ಗಂಟೆ ರಾತ್ರಿಗೆ ಹೋಗಿರ್ತೀವಿ ಅಲ್ವಾ, ಸೊ ಅವಾಗ ಆರಾಮಾಗಿ ಅಶ್ವಿನಿ ಅಕ್ಕ ಇಸ್ ಬ್ಯಾಕ್. ಹಲೋ ಅಕ್ಕ ಅದು ಇವತ್ತು ಇಷ್ಟೊತ್ತಿಗೆ ನಾನು ಟಿಫನ್ ಟೈಮು ಕೆಲಸದಲ್ಲಿ 10 ಗಂಟೆ, ಮಧ್ಯಾಹ್ನ 2:30 ಲೇಟು. ಲೈಟ್ ಫ್ಯಾನ್ ಹಾಕ್ಲಾ? ಆರೋಗುತ್ತೆಲ್ಲ. ದೊಡ್ಡಮ್ಮಗೆ ನೋಡಿ ನಿನ್ ಜೊತೆಗೆ ನಾನು ಬಂದಿದ್ದೀನಿ. ನಾನಿವತ್ತು ಸ್ನಾನ ಮಾಡಿಲ್ಲ, ಮುಖ ತೊಳ್ದಿಲ್ಲ, ಹಂಗೆ ತಿಂತಾ ಇದೀನಿ. ಯಾಕಂದ್ರೆ ಸಿಂಹ ಉಳಿಯೋದು ಹಂಗೆ ತಿಂತಾರೆ, ಅದಕ್ಕೆ. ನನ್ ಮಗ ಇಲ್ಲಿ ಬಂದ ಮಗ ಬಂದ. ನಾನ್ ತಿನ್ಸ್ತೇನೆ ಬಾಜನಿ. ಏನಾದ್ರು ತಿನ್ನಂಗಿದ್ರೆ ಬೆಳಗ್ಗೆನೆ ಮಟನ್ ಚಿಕನ್ ತಂದು ಬೇಸಿಕ್ಬಿಟ್ಟು ಆಮೇಲೆ ಮನೆ ಕೈ ಮಾಡ್ಕೋತಿದ್ವಿ. ಏನ್ ಮಾಡೋದು, ಶ್ರಾವಣ ಈಗ ಹೊಟ್ಟೆ ಒಳಗೆ ಇಳಿತಾನೆ ಇಲ್ಲ. ಯಾಕಂದ್ರೆ ಭಾನುವಾರ ನಮ್ಗೆ ನಾನ್ ವೆಜ್ ತಿಂದ್ರೆ ದಿನ ಕಳೆಯೋದು. ಶ್ರಾವಣ ಅಂತಾರಮ್ಮ. ಆಲ್ರೆಡಿ ನನ್ನ ತಮ್ಮ ನನ್ನ ಮಗ ಎಲ್ಲ ಹೊರಗಡೆ ತೋರಿಸಿ ತಿಂದ್ಬಿಟ್ಟವ್ರೆ. ನಾವೇ ದೊಡ್ಡವ್ರ ಪದ್ಧತಿ ಫಾಲೋ ಮಾಡ್ತಾ ಇರೋದು. ನೀನ್ ತಿಂದಿದ್ದೇನೆ ಕಲಸ್ತಲ್ಲಿ ತಿಂದಂತೆ. ಮೊನ್ನೆ ಚಂದನ್ ಫೋನ್ ಮಾಡಿ ಹೇಳ್ದ, ಬಿರಿಯಾನಿ ತರಿಸಿದ್ವಿ ಅಕ್ಕ, ಮಟನ್ ಬಿರಿಯಾನಿ ಮೇಡಮ್ ಅಂದ. ಅವನ ಅಕ್ಕನೆಲ್ಲ ಮೇಡಮ್ ಅನ್ನೋದವನು ಅಂತ ಹೇಳೋ. ಸೋಮಿನ ಕೈ ಮಾಡಿಸ್ತೀನಿ ಈಗ. ನಾನ್ ಮಾಡಲ್ಲ, ನಮ್ ಸೋಮಿನ ಕೈ ಏನ್ ಬೇಕೋ ಮಾಡಿಸ್ಕೊಡ್ತೀನಿ ಇವಾಗ. ಅಮ್ಮ ಒಂದ್ ಬ್ಯಾಗಲ್ಲಿ ಕೊಡ್ಸಲ್ಲ ಮುಸ್ರೆ ಬಟ್ಟೆಗಳು. ಸೌಮ್ಯ ಆ ಬ್ಯಾಗ್ ಒಳಗೆ. ಮಮ್ಮಿ ವಿಡಿಯೋ ನೀನು ಹಿಂಗೆ ಹಾಕ್ಬೇಕು ಮಮ್ಮಿ, ಪ್ಲೀಸ್ ಸೆಲ್ಫಿ ವಿಡಿಯೋ. ಚೆನ್ನಾಗಿದೆ. ಶುಂಠಿ ಎಲ್ಲ ಇದು ಟೀ ಮಾಡ್ಲಾ, ಕಾಫಿ ಮಾಡ್ಲಾ? ಶುಂಠಿ ಕಾಫಿ ಮಾಡ್ಲಾ, ಬೆಳ್ಳುಳ್ಳಿ ಕಾಫಿ ಮಾಡ್ಲಾ? ಗಂಡಸರು ತಟ್ಟೆ ತೊಳೆಯಂಗಿಲ್ಲ ಕಣೋ. ಕಾಫಿ ಬೇಡ, ಟೀ ಮಾಡಿ. ಟೀ ಮಾಡ್ತೀನಿ. ನನ್ನ ಮಗ ಮನೇಲಿ ತಟ್ಟೆ ಎತ್ತದ, ನೀನ್ ಎತ್ತು ತೊಟ್ಟಿ ನಿನ್ ಜೊತೆ ವಿಡಿಯೋ ಅಲ್ವಾ ಮಾಡಲ್ಲ ಅಂತ ನಾನು ಡಿಮ್ಯಾಂಡ್ ಮಾಡ್ತಾನೆ. ನೀನೇನೋ ಶರಣ ತಟ್ಟೆ ಎಲ್ಲ ನೀವ್ ಬ್ಯಾಚುಲರ್ಸ್ ಅಲ್ವಾ, ತೊಳ್ದ ಅಭ್ಯಾಸ. ಗುಂಡಿ ಹೆಣ್ಮಕ್ಳು ತರ ಹಿಂಗಿರೋ, ಹಿಂಗೆ ನೋಡ್ತಿದಂಗೆ ಹುಡುಗಿರ್ ಫಿದಾ ಆಗ್ಬಿಡ್ಬೇಕು. ಫಿದಾ ಆಗ್ಬಿಡ್ಬೇಕಮ್ಮ. ಫಿದಾ ಬಂಗಾಳಿ ಇದು ಕಡೆ ಬಂಗಾಳಿ ಅಮ್ಮ. ಇದು ಕರೆ ಬಂಗಾಳಿ ನೋಡ್ ಜನಿ, ದೊಡ್ಡಮ್ಮ ನಿನ್ನೆ ಕರಿ ಬಂದೆ. ನಮ್ ಪುಟ್ರ ಇರೋ ಅದ್ ಬರುತ್ತೆ, ಸಂಡೇ ಬರುತ್ತೆ ಅದು. ಹೂನಮ್ಮ. ಈ ಬಾಕ್ಸ್ ಬಂದು ಸುಮಾರು ಈ ಬಾಕ್ಸ್ ಒಂದ್ 25 ವರ್ಷ ಆಗಿದೆ ತಗೊಂಡು. ನನ್ಗಿನ್ನೂ ಮದ್ವೆನೇ ಆಗಿರ್ಲಿಲ್ಲ. ಅವಾಗ ಪಾಪ ನಮ್ಮಮ್ಮ ಏನಂತಂದಿದ್ರು, ಇದು ನಮ್ಮ ಮನೇಲಿ ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಾನು ಏನೇನೋ ದೊಡ್ಡ ದೊಡ್ಡ ಐಟಮ್ ಈ ತರ ಎಲ್ಲ ತಗೊಂಡಿರ್ಬೋದು ಅಷ್ಟೇನೆ. ಈ ತರ ಬಾಕ್ಸ್ ಗಳೆಲ್ಲ ನಮ್ಮಮ್ಮ ಪಾಪ ನಾವು ಹೂವ ಕಟ್ತಾ ಇದ್ವಿ ಫಸ್ಟು. ನಮ್ಮಮ್ಮ ಈ ಬಾಕ್ಸ್ 6 ತಗೊಂಡಿದ್ದಾರೆ. ಅವಾಗ ನಾನು ಮದ್ವೆ ಮಾಡ್ಕೊಂಡ್ರೆ ನನ್ನ ಮಗಳಿಗೆ ಕೊಡಕ್ ಬೇಕು ಅಂತೇಳಿ ತಗೊಂಡಿರ್ತೀವಿ ಬಾಕ್ಸ್ಗಳಿದು. ಇದನ್ನೇ ನಾವು ಇನ್ಸ್ಟಾಲ್ಮೆಂಟ್ಗೆ ವಾರಕ್ಕೆ 20-30 ರೂಪಾಯಿ ಆ ತರ ಕಟ್ತಾ ಇದ್ವಿ. ಆ ತರ ಎಲ್ಲ ಜೀವನ ಮಾಡ್ಕೊಂಡ್ ಬಂದಿದೀವಿ. ದೇವ್ರೇನೋ ಇವತ್ತು ಚೆನ್ನಾಗಿ ಇಟ್ಟಿದ್ದಾರೆ. ಇದನ್ನೆಲ್ಲ ಅದಕ್ಕೆ ಮೆಮೊರೀಸ್ ನನ್ಕೊಂಡಿದೀವಿ. ಇದು ಇವಾಗ ಲಕ್ಷ ರೂಪಾಯಿ ಕೊಟ್ಟರು ಕೂಡ ಈ ಬಾಕ್ಸ್ ಸಿಗಲ್ಲ, ಅಂದ್ರೆ ಆ ಒಂದು ಮೆಮೊರೀಸ್ ತರ ಸಿಗಲ್ಲ ಅಲ್ವಾ. ಸೊ ಹಂಗಾಗಿ ಕೆಲವೊಂದೊಂದು ನಮ್ಮಮ್ಮ ತಗೊಂಡಿರೋ ವಸ್ತುಗಳೆಲ್ಲ ನಾನು ಇಟ್ಕೊಂಡಿದೀನಿ. ಅದ್ರಲ್ಲಿ ಕೆಲವೊಂದೊಂದು ಕೊಟ್ಬಿಟ್ಟಿದೀನಿ ಅಂದ್ರೆ ಹೊರಗಿನವ್ರು ಕೊಡಲ್ಲ. ನಮ್ಮ ದೊಡ್ಡಮ್ಮ ಒಬ್ರು ಇಲ್ಲಿದ್ದಾರೆ, ಅವ್ರಿಗೆ ಏನಾದ್ರು ಯೂಸ್ ಆಗೋ ತರ ಇದ್ರೆ ಅವ್ರಿಗೆ ಕೊಡ್ತೀನಿ. ಆದ್ರೆ ಈ ಬಾಕ್ಸ್ ಗಳೆಲ್ಲ ನಾವು ಯೂಸ್ ಮಾಡಿಲ್ಲ ಅಂದ್ರೆ ಯಾರಿಗೂ ಕೊಡಲ್ಲ ಬಿಡಿ. ಯಾಕಂದ್ರೆ ನನಗೆ ಮದ್ವೆ ಆದ್ಮೇಲೆ ನಮ್ಮಮ್ಮ ನಿನ್ ಗಂಡನ ಮನೆಗೆ ತಗೊಂಡೋಗೋದಿದ್ರು. ಏನ್ ಮಾಡ್ಲಿ, ಹಣೆ ಬರ. ನಮ್ಮ ಅಮ್ಮನ ಮನೇಲೆ ಉಳ್ಕೊಳ್ಳೋ ತರ ಆಗೋಯ್ತಷ್ಟೇ, ಇಲ್ಲ ಏನು ಮಾಡಕ್ಕೆ. ಆದ್ರೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಎಷ್ಟೋ ಜನ ಮದ್ವೆ ಮಾಡ್ಕೊಂಡು ದೂರ ಬರೆಲ್ಲ ಹೋಗ್ತಾರೆ. ನಾನು ಒಂದು ಹೂವು ಎಕ್ಸ್ಟ್ರಾ ಕೇಳ್ಕೊಂಡ್ಬಂದು ಅದಕ್ಕೆ ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ ಎಲ್ಲರ ಜೊತೆಲೂ ಈ ತರ ಇದ್ದೀನಿ. ಕೆಲವೊಂದ್ಸಲಿ ನಮಗೂ ಬೇಜಾರಾಗುತ್ತೆ, ಬಟ್ ಹಣೆ ಬರ ಕೊಡಿ ಅಲ್ವಾ. ಅಪ್ರೂಪಕ್ಕೆ ನಾವೆಲ್ಲ ವರ್ಷದ ಮೇಲೆ ಸುಮ್ಮನೆ ನಾಟಕ ಮಾಡ್ಕೊಂಡು ಒಂದು ಬಾಕ್ಸ್ ಇಟ್ಕೊಂಡಳಿ, ಇಲ್ಲಾಂದ್ರೆ ಧರ್ಮದೇಟ್ ಬೀಳುತ್ತಲ್ಲ ಸಾಯಂಕಾಲಕ್ಕೆ ಅಂತ ಭಯ ನನ್ನ ಮಗಳಿಗೆ. ಇಲ್ಲಿ ತೋರಿಸ್ತೀನಿ ಮುಖನ. ನೀನ್ ತೋರಿಸಿಲ್ಲ ಅಂದ್ರೆ ನಾನು ಹಿಂಗೆ ಬೈದೇ ವಿಡಿಯೋ ಮಾಡಾಕ್ತೀನಿ. ನಿಮ್ ಕಾಲೇಜ್ ಅವರೆಲ್ಲ ನೋಡ್ಬೇಕು, ವಾಟಿಯಾ ನಿಮ್ಮಮ್ಮ ಹಂಗ್ ಬೈದಿದ್ದಾರೆ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದನ್ನ ತೆಗಿಬೋದು ಅಂತಲೂ ಗೊತ್ತಿಲ್ಲ. ಪ್ರಭಾ, ಯಾರಾದ್ರೂ ನನ್ನ ಪಕ್ಕದ ತುಪ್ಪ ಹೋಗಿದ್ದೆ. ನಾವು ಮಮ್ಮಿ ಗೆಟಪ್ ನೋಡ್ತಿದ್ರೆ, ಮಮ್ಮಿ ಟರ್ನ್ ಮಮ್ಮಿ. ನಾವು ಮನೆಗೆ ಹೊಸ್ತಾಗ ಬಂದ್ ಸಿಕ್ತಾವ್ ಏನೇನ ಸ್ಟಿಕ್ಕರ್ ಅಣಿಸಿ ಗಲೀಜ್ ಮಾಡ್ಬಿಟ್ಟು. ನಮ್ಮ ಮಮ್ಮಿ ಫುಲ್ ಹಿಂದಕ್ಕೆ ಮಡ್ಚಿದ್ದೆ ಅನ್ಸುತ್ತೆ. ಹಿಂದಕ್ಕೆ ಮಡ್ಚಿದ್ದೆ, ಮುಂದಕ್ಕೆ ಮಡ್ಚಿದ್ದೆ ಅನ್ಸುತ್ತೆ ಈ ಲೆವೆಲ್ಗೆ. ಅಲ್ಲ ಶ್ರವಣ, ಹಂಗ್ ಮಡ್ಚಿದ್ದೆ ಅನ್ಸುತ್ತೆ. ಆ ಕಡೆ ನೋಡು ಮರ್ಚಿರುತ್ತಲ್ಲ, ಅದೇ ಮರ್ಚ್ಕೊಂಡಿರುತ್ತಲ್ಲ. ಮಮ್, ಹೌ ಇಸ್ ಯೋರ್ ಡೇ ಗೋಯಿಂಗ್ ಆನ್ ಮಮ್ಮಿ? ಅಯ್ಯೋ ಸ್ವಾಮಿ, ನನಗೆ ಇದೆಲ್ಲ ಆಗೋಗ್ಬಿಟ್ರೆ ಕ್ಲೀನ್ ಮಾಡಿ ನಿಮ್ದೇ ಆಗಲ್ಲ. 5 ನಿಮಿಷ 14 ಕೂತ್ಕೊಬಿಟ್ರೆ ಸಮಾಧಾನ. 5 ನಿಮಿಷ 14 ನಿಮಿಷ. 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 5 ನಿಮಿಷ 14
ಬಾತ್ ಇತ್ತಲ್ಲ ಇಲ್ಲಮ್ಮ, ನೀರು ತಗೋಬರ್ತೀನಿ. ನಮಸ್ತೆ. ಯಾಕ್ರಿ ಇಲ್ಲಾಗೆ ಕೂತ್ಕೊಳ್ಳಿ. ನಾನು ಕಷ್ಟ ಈ ಕಡೆ ಕೊಟ್ಟು ಏನು ಸರಳ ಅದ, ಟೈಮ್ ಬಂದೀಗ 6:40. ಬೆಳಿಗ್ಗೆ 10:30 11 ಗಂಟೆಗೂ ಸ್ಟಾರ್ಟ್ ಮಾಡಿರೋದು. ಇನ್ನೂ ಕ್ಲೀನ್ ಮಾಡ್ತಾನೆ ಇದ್ದೀವಿ. ಯಪ್ಪ, ನಾವು ಇಷ್ಟು ಚಿಕ್ಕ ಮನೆ ಕ್ಲೀನ್ ಮಾಡೋದಕ್ಕೆ ನಮ್ಗೆ ಇನ್ನೂ ಮುಗಿಯೋಕೆ 2 ದಿನ ಬೇಕು. ದೊಡ್ಡ ದೊಡ್ಡ ಮನೆಗಳು ಕ್ಲೀನ್ ಮಾಡ್ತಾರಲ್ಲ, ದೇವ್ರೇ ದೇವ್ರೇ. ಫೈನಲಿ ರೂಮ್ ಕೆಲಸ ಎಲ್ಲ ಮುಗೀತು. ಎಲ್ಲ ಈ ಥರ ಎಲ್ಲ ಜೋಡಿಸಿಟ್ಬಿಟ್ಟಿದ್ದೀವಿ. ರೂಮ್ ಕೆಲಸ ಇನ್ನೇನಿಲ್ಲ. ಇವಾಗೆಲ್ಲ ಕಸ ಎಲ್ಲ ತೆಗೆದು ಮನೆ ಒರೆಸ್ಬಿಟ್ಟು ತಲೆಗೆಲ್ಲ ಸ್ನಾನ ಮಾಡ್ಕೊಬಿಟ್ರೆ ನೆಮ್ಮದಿ ಕಣಪ್ಪ. ಕಾಲು ಕೈಯೆಲ್ಲ ನೋವ್ತಾ ಇದೆ. ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ಅಂದ್ರೆ ಆರಾಮಾಗಿ ರೆಸ್ಟ್ ಮಾಡಿಬಿಡ್ತಿದ್ದೆ. ನಾಳೆ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಪರ್ಮನೆಂಟ್ ಮನೆಗೆ ಓಡಿಸ್ಬಿಡ್ತಾರೆ ನನ್ನನ್ನು. ಮುಗಿದು ನಾನು ನೋಡ್ರಿ ಆರಾಮಾಗಿ ಮಂಚ ಎಲ್ಲ ಕ್ಲೀನ್ ಮಾಡಿದ್ದೀನಾ. ಕಣ್ಣು ಹೇಳ್ತೈತೆ ಗೋಯೆ ತಲೆ ಕೆಡ್ಸ್ಕೊಬಿಡ ಮಲ್ಕೋಬಿಡು ಅಂತ ಹೇಳ್ತೈತೆ. ಈಚೆ ಕಸ ತೋರಿಸು, ಈಚೆ ಕಸ ತೋರಿಸ್ತೀನಿ ಮನೆ. ನನಗೆ ಕಸ ಎಲ್ಲ ಹೇಳ್ತೈತೆ, ನೀನೇನಾದರೂ ಮಲ್ಕೊಂಡಾದ್ರೆ ನಾಳೆವರೆಗೂ ಹಿಂಗೆ ಇರುತ್ತೆ ಅಂತ ಹೇಳ್ತೈತೆ. ಸೊ ಅದಕ್ಕೆ ಮಲ್ಕೊಳ್ಳಲ್ಲ. ಇವತ್ತು ಎಷ್ಟೊತ್ತೇ ಆಗಲಿ ಮನೆಯೆಲ್ಲ ಕ್ಲೀನ್ ಮಾಡೇನೆ ಮಲ್ಕೊಳ್ಳೋದು. ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಟೈಮ್ ಎಷ್ಟು ಮುನಾ? ಹಾಂ, ಟೈಮ್ ನೋಡಿ ಎಷ್ಟು ಅಂತ. ಬೆಳಗ್ಗೆ ನಾವು 10:30 ಸ್ಟಾರ್ಟ್ ಮಾಡಿರೋದು ಮನೆ ಕ್ಲೀನ್ ಮಾಡೋದಕ್ಕೆ. ನಿಜವಾಗಿ 8:45. ಬೆಳಗ್ಗೆ 10 ಗಂಟೆಗೇನೋ ನಾವು ಕಾಫಿ ಕುಡಿದು ಸ್ಟಾರ್ಟ್ ಮಾಡಿರೋದು. ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಅದು ಪೈಂಟ್ ಹೊಡಿಸಿ ಮನೆ ಕ್ಲೀನ್ ಮಾಡ್ತೀವ್ರಿ ಅಂತಂದರೆ ತುಂಬ ಕಷ್ಟ. ಅಂದರೆ ನಾನು ಎಲ್ಲ ಒಂದೇ ದಿನ ಇಟ್ಕೊಬಿಟ್ಟಿದ್ದೀನಿ. ಮನೆ ಕ್ಲೀನ್ ಮಾಡೋದು, ಮೇಲೆ ಪಾತ್ರೆಗಳೆಲ್ಲ ತೊಳೆಯೋದು. ಪಾತ್ರೆಗಳು ತೊಳೆಯೋದು ಬೇಡ ಅಂದ್ಕೊಂಡೆ, ಸ್ವಲ್ಪ ಧೂಳು ತುಂಬಿಟ್ಟಿತ್ತು. ಸೊ ಇಲ್ಲೆಲ್ಲ ಏನೇನೋ ಹಾಕ್ಬಿಟ್ಟಿದ್ದೆ ಅಲ್ವಾ, ಸ್ಟಿಕ್ಕರ್ಸ್ ಎಲ್ಲ. ಅದೆಲ್ಲ ಯಾವಾಗಲೂ ನಮ್ಮ ಮನೇಲಿ ನನ್ನ ತಂಗಿ ನನ್ನ ಮಗಳು ಚೆನ್ನಾಗಿಲ್ಲ ಮಮ್ಮಿ ಅಂತಿದ್ರು. ಸರ್ ಏನೋ ನಾನು ಪೈಂಟ್ ಮಾಡಿಸೋ ಐಡಿಯಾ ಇತ್ತಲ್ಲ, ಆವಾಗೆಲ್ಲ ತೆಗ್ಬಿಡೋಣ ಅಂತೇಳಿ ತೆಗ್ಬಿಟ್ಟಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಅಂದರೆ ಇಷ್ಟು ಹಿಂದೆ ವಿಡಿಯೋಗಳನ್ನ ಮನೆ ನೋಡಿರ್ತೀರಾ, ಇಲ್ಲಿ ಏನಾದರೂ ಹಾಕ್ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಮತ್ತೆ ಇಲ್ಲಿದ್ದು ಬುದ್ಧ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿತ್ತ ಅಂತಾನು ಕಮೆಂಟ್ ಮಾಡಿ. ಸೊ ಅದಕ್ಕಿಂತ ಫುಲ್ ತೋರಿಸಿ. ಈಗ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದ್ದೀನಿ. ಅಂದರೆ ಈ ಕಡೆ ಎಲ್ಲ ಇದೆಲ್ಲ ಇಟ್ಟಿರ್ಲಿಲ್ಲ. ಸೊ ಇದೆಲ್ಲ ಈಗ ಹೊಸ್ದಾಗಿ ಇಟ್ಟಿದ್ದೀನಿ. ಇದೆಲ್ಲ ಇತ್ತು ಬಿಡಿ, ಯಾಕಂದರೆ ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಇದೆಲ್ಲ ಇತ್ತು. ಇದು ಮಾಮೂಲಿ ಅಲ್ಲಿ ದೇವ್ರ ಮನೆ ಹತ್ರ ಇತ್ತು, ಆದರೆ ನಾನು ಇದನ್ನ ಚೇಂಜ್ ಮಾಡಿದ್ದೀನಿ, ಇಲ್ಲಿಟ್ಟಿದ್ದೀನಿ. ಅಲ್ಲಿ ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಯಾಕೆ ಅದು ದೇವ್ರ ಮನೆಯಲ್ಲಿ ಪಕ್ಕದಲ್ಲಲ್ವಾ, ಸ್ವಲ್ಪ ಹೈಲೈಟಾಗಿ ಕಾಣಲ್ಲ. ಇದಾದರೆ ಹಾಲಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಟಿದ್ದೀನಿ. ಸೊ ನಮ್ಮ ಡೈನಿಂಗ್ ಹಾಲು ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಿಜ ದೇವ್ರ ಹಣೆಗೂ ಕಾಲುಗಳು ಕೈಗಳೆಲ್ಲ ನೋಗ್ತಾ ಇದೆ. ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನೋ ಗೊತ್ತಿಲ್ಲ. ಸೊ ಕಿಚನ್ ಕ್ಲೀನ್ ಮಾಡಿದ್ದೀನಿ. ನಾನು ನಿಮಗೆ ಹೇಳಿದೆ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಅಂತ. ಸೊ ಫೈನಲಿ ನಮ್ಮ ಅಡುಗೆ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಆದರೆ ಯಾವಾಗಲೂ ಕ್ಲೀನಾಗಿರುತ್ತೆ, ಏನಂದರೆ ಬೆಳಗ್ಗೆ ಎಲ್ಲ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟಿದ್ವಲ್ಲ, ಸೊ ಹಂಗಾಗಿ ಸ್ವಲ್ಪ ಗಲೀಜಾಗಿತ್ತು. ಅದೆಲ್ಲ ಕ್ಲೀನಾಗಿದೆ. ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕು, ಆಗಲಿಲ್ಲ, ನನಗೆ ತುಂಬ ಸುಸ್ತಾಗ್ತಿದೆ. ಸೊ ಅದಕ್ಕೆ ಫ್ರಿಜ್ಜು ನಾಳೆ ಕ್ಲೀನ್ ಮಾಡ್ಕೋತೀನಿ. ನಾಳೆ ಸಂಜೆ ವಾಶ್ರೂಮ್ ಒಂದು ಕ್ಲೀನ್ ಮಾಡಿಲ್ಲ, ವಾಶ್ರೂಮ್ ಅಷ್ಟೇ ನಾಳೆ ಬೆಳಗ್ಗೆ ಎದ್ದು ಫಸ್ಟು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ಆಫೀಸ್ಗೆ ಕೊಡ್ತೀನಿ. ಸೊ ನನ್ನ ರೂಮ್ ತೋರಿಸ್ತೀನಿ. ಅಲ್ಲೆಲ್ಲ ಕ್ಲೀನ್ ಆಯಿತು. ನನ್ನ ರೂಮ್ ತೋರಿಸ್ತೀನಿ. ಆಮೇಲೆ ನಿಮಗೆ ನಾನು ರೂಮ್ ತೋರಿಸಿದ್ದೆ, ತಿಪ್ಪೆ ಥರ ಇತ್ತು. ನಾನು ಅಂದೆ ಬೆಡ್ಶೀಟ್ ಹಾಕ್ಬೇಕಾರೆ ಹೇಳ್ದೆ, ನಿದ್ದೆ ಬರ್ತಿದ್ದೆ, ಆರಾಮಾಗಿ ನಿದ್ದೆ ಮಾಡಿಬಿಡ್ಲ ಅಂತ. ಮನೆ ನೋಡಿದಾಗ ನಿದ್ದೆ ಅಲ್ಲ, ಅವನ ಅಜ್ಜಿ ಊಟ ಕೂಡ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಗಲೀಜಾಗಿತ್ತು. ಫೈನಲಿ ನಾನು ರೂಮ್ ಕೂಡ ಕ್ಲೀನ್ ಮಾಡಿದ್ದೀನಿ. ರೂಮ್ ಕ್ಲೀನ್ ಮಾಡಿದ್ದೀನಿ ಏನಪ್ಪ ಅಂತಂದರೆ, ಈ ಇಲ್ಲೆಲ್ಲ ಇಟ್ಟಿದ್ದೆ ಅಲ್ವಾ, ಅದೆಲ್ಲ ಹಂಗಂಗೆ ನಾವು ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಹಂಗಂಗೆ ಇಟ್ಬಿಟ್ಟಿದ್ವಿ. ಆದರೆ ಇವತ್ತು ಎಲ್ಲ ನೀಟಾಗಿ ಕವರಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ವಿ. ಗಲೀಜಾಗಿ ಕಾಣಿಸ್ತಾ ಇತ್ತು ಅದು. ಆದರೆ ನಮಗೆ ಟೈಮ್ ಇರ್ತಿರ್ಲಿಲ್ಲ. ಆಮೇಲೆ ನನಗೆ ಐಡಿಯಾ ಇತ್ತು ಯಾವ ಥರ ಜೋಡಿಸ್ಬೇಕು ಅಂತ, ಅದಕ್ಕೆ ಟೈಮ್ ಬರಬೇಕಲ್ಲ. ಸೊ ಇವಾಗೆಲ್ಲ ಟೈಮ್ ಬಂದಿದೆ, ಎಲ್ಲ ಕ್ಲೀನ್ ಆಯಿತು. ಸೊ ನನ್ನ ರೂಮೆಲ್ಲ ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನನ್ನ ತಂಗಿ ರೂಮ್ ನೋಡೋರಂತೆ ಬನ್ನಿ. ಸೊ ನನ್ನ ರೂಮ್ ಆಯಿತು, ಡೈನಿಂಗ್ ಹಾಲ್ ಆಯಿತು, ನನ್ನ ತಂಗಿ ರೂಮು. ಪಾಪ ನನ್ನ ತಂಗಿ ಅಂತೂ ಅವಳು ಚಿಕ್ಕದಾಗ ಚೊಕ್ಕವಾಗಿ ಇಟ್ಕೊತಾಳೆ. ನಾನೇ ಸ್ವಲ್ಪ ಅದು ಹಂಗಿರ್ಬೇಕು ಇದು ಹಿಂಗಿರ್ಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ನ ತಂಗಿ ಈ ಥರ ಇಟ್ಕೊಂಡಿದ್ದಾಳೆ. ನನ್ನ ಮಗಳು ಅದೇ ಹೇಳ್ತಿದ್ದಾಳೆ, ಮಮ್ಮಿ ಇದು ವ್ಲಾಗ್ ಆಗೋಗ್ಬಿಡ್ತು ಮಮ್ಮಿ, ಹೋಮ್ ವ್ಲಾಗು ಅಂತ ಹೇಳ್ತಿದ್ದಾಳೆ.
ಆದ್ರೆ ನಾನು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಗಲೀಜಿತ್ತು, ಕ್ಲೀನ್ ಮಾಡಿದ್ಮೇಲೆ ಹೆಂಗ್ ಕಾಣಿಸ್ತಿದೆ ಅಂತ ತೋರ್ಸೋಣ ಅಂತೇಳಿ ಜಸ್ಟ್ ಒಂದ್ ವಿಡಿಯೋ ಮಾಡಿದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ತುಂಬಾ ಕಷ್ಟಪಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಇಷ್ಟು ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡಿದೀವಿ. ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಹೇಳಿದೆ ಜಾತ್ರೆ ತರ ಇದೆಲ್ಲ ಏನೇನೋ ಅಂಟಿಸ್ಬಿಟ್ಟಿದೆ ಅಂತ. ಸೊ ಇನ್ನೆಲ್ಲ ಆ ತರ ಎಲ್ಲ ಏನು ಹಾಕಕ್ ಹೋಗಲ್ಲ, ಆಗ್ಬಾರ್ದು ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ನಮ್ಮ ಮನೇಲಿ ಏನಾದ್ರು ಇಲ್ಲೇನೋ ಬೋರ್ಡ್ ಹಂಗ್ ಕಾಣಿಸ್ತಿದೆ ಅಂತ ಅಪ್ಪಿ ಯಾರಾದ್ರೂ ಹೇಳಿದ್ರೆ ಏನಾದ್ರು ಡೆಕೋರೇಷನ್ ಮಾಡ್ಬೇಕು ಅನ್ನೋದು ಪ್ಲಾನ್ ಮಾಡ್ತೀನಿ. ಇಲ್ಲ ಅಂದ್ರೆ ಇಷ್ಟೇ ಚಿಕ್ಕ ಮನೆ ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿದೀವಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.